Okay, good morning, welcome back. Now I am going to start with numericals on work, energy and power. ನೋಡಿ ಈ ವರ್ಕ್ ಎನರ್ಜಿ ಪವರ್ನಲ್ಲಿ ಕೆಲವೊಂದು ಈಕ್ವೇಷನ್ಸನ್ನು ನಾನು ಏನು ಉಪಯೋಗಿಸ್ತೀನಲ್ಲ ಅದರ ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಈ ಲಿಸ್ಟ್ಗಳನ್ನು ಈ ಥರ ಈಕ್ವೇಷನ್ಸನ್ನು ಲಿಸ್ಟ್ ಮಾಡಿ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಆಯಿತಾ, ಅಥವಾ ಅದನ್ನು ಒಂದು ಟೇಬಲ್ ಥರ ಮಾಡಿಕೊಂಡು ಗೋಡೆಗೋ ಎಲ್ಲಾದರೂ ಅಂಟಿಸ್ಕೊಳ್ಳಿ. ಇದನ್ನು ಪ್ರತಿ ವಾರ ಒಂದ್ಸತಿ ನೋಡಿಕೊಂಡು ಈಕ್ವೇಷನ್ಸನ್ನು ರಿವೈಸ್ ಮಾಡ್ತಾ ಹೋಗಿ. ದಿಸ್ ಈಸ್ ಎ ಬೆಸ್ಟ್ ಪ್ರಾಕ್ಟೀಸ್, ಈಸ್ ಎ ಗುಡ್ ಪ್ರಾಕ್ಟೀಸ್. ಇಲ್ಲ ಅಂತಂದರೆ ಈಕ್ವೇಷನ್ಸ್ ಮರ್ತೋಗ್ತಾ ಇರುತ್ತೆ. ಆಮೇಲೆ ಈಕ್ವೇಷನ್ ಸಂಬಂಧಪಟ್ಟಂಗೆ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಅಥವಾ ಡಿಸ್ಕ್ರಿಪ್ಷನ್ ಏನಾದಿದೆ ಅದನ್ನು ಕೂಡ ಬರ್ಕೊಳ್ಳಿ. ಅಂದರೆ ಯಾವ ಈಕ್ವೇಷನ್ ಅನ್ನು ಯಾವ ಟೈಮಲ್ಲಿ ಉಪಯೋಗಿಸಬೇಕು, ಯಾವ ಟೈಮಲ್ಲಿ ಉಪಯೋಗಿಸಬಾರ್ದು, ಅದನ್ನೆಲ್ಲನೂ ಕೂಡ ನೀವು ಬರ್ಕೊಳ್ಳಿ. ಸೊ ಇಲ್ಲಿ ಒಂದು ಲಿಸ್ಟ್ ಇದೆ. ಈ ಈಕ್ವೇಷನ್ಸ್ನ ಬೇಸ್ ಇಟ್ಕೊಂಡು ನಾನು ಕೆಲವು ನ್ಯೂಮರಿಕಲ್ಸ್ ಅನ್ನು ಮಾಡ್ತಾ ಹೋಗ್ತೀನಿ ಆಯ್ತಾ. ಈಗ ಫಸ್ಟ್ ಪ್ರಾಬ್ಲಮ್ ಬರ್ತಾ ಇದೆ ನೋಡಿ. ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತಂದ್ರೆ, ಸ್ಟೇಟ್ ಕೇರ್ಫುಲಿ ಇಫ್ ದ ವರ್ಕ್ ಇನ್ ದ ಫಾಲೋಯಿಂಗ್ ಕೇಸಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಕೆಳಗಡೆ ಒಂದು 4-5 ಕೇಸ್ ಇದೆ. ಈ ಒಂದೊಂದು ಕೇಸಲ್ಲೂ ಕೂಡ ವರ್ಕ್ ಪಾಸಿಟಿವ್ ನೆಗೆಟಿವ್ ಅಂತ ನೋಡಬೇಕು. ಇಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟು ಓನ್ಲಿ ಐಡೆಂಟಿಫೈಯಿಂಗ್ ವೆದರ್ ಪಾಸಿಟಿವ್ ವರ್ಕ್ ಇಸ್ ಡನ್ ಆರ್ ನೆಗೆಟಿವ್ ವರ್ಕ್ ಇಸ್ ಡನ್. ಪಾಸಿಟಿವ್ ವರ್ಕ್ ಅಥವಾ ನೆಗೆಟಿವ್ ವರ್ಕ್ ಅಂತ ಅನ್ನೋದು ಯಾವಾಗ ನೋಡಿ, ಡಿಸ್ಪ್ಲೇಸ್ಮೆಂಟ್ ಅಂಡ್ ದ ಫೋರ್ಸ್, ಅಪ್ಲೈಡ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಎರಡು ಒಂದೇ ಡೈರೆಕ್ಷನ್ ಇದ್ರೆ ಅದು ವರ್ಕ್ ಡನ್ ಪಾಸಿಟಿವ್. ಅದು ಹೀಗೆ ವರ್ಟಿಕಲ್ಲೇ ಇರಬೇಕಂತ ಏನಿಲ್ಲ, ಹಾರಿಜಾಂಟಲ್ ಆಗಿದ್ರು ಕೂಡ ಅದು ಸೇಮ್ ಡೈರೆಕ್ಷನ್ ಇದ್ರೆ ಪಾಸಿಟಿವ್. ಒಂದು ವೇಳೆ ಫೋರ್ಸ್ ಹಿಂಗೆ ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಇದ್ರೆ ಅಪೋಸಿಟ್ ಇದ್ರೆ, ಅಥವಾ ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದ್ರೆ ಅದು ನೆಗೆಟಿವ್. ಸೊ ಇದನ್ನ ಡೀಟೇಲ್ ಆಗಿ ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇಫ್ ಥೀಟಾ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ವರ್ಕ್ ಡನ್ ಈಸ್ ಪಾಸಿಟಿವ್, ಗ್ರೇಟರ್ ದ್ಯಾನ್ 90 ಡಿಗ್ರಿ ವರ್ಕ್ ಡನ್ ಈಸ್ ನೆಗೆಟಿವ್, 90 ಡಿಗ್ರಿ ವರ್ಕ್ ಡನ್ ಈಸ್ 0 ಅಂತ. ಈಗ ಫಸ್ಟ್ ಕೇಸ್ ನೋಡೋಣ. ಫಸ್ಟ್ ಕೇಸ್ ಏನು ಹೇಳ್ತಾ ಇದೆ, ವರ್ಕ್ ಡನ್ ಬೈ ಎ ಮ್ಯಾನ್ ಇನ್ ಲಿಫ್ಟಿಂಗ್ ದಿ ವಾಟರ್ ಬಕೆಟ್ ಔಟ್ ಆಫ್ ಎ ವೆಲ್. ಬಾವಿಯಿಂದ ಒಂದು ಬಕೆಟ್ ಅನ್ನ ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. ಸೊ ಇದು ಬಾವಿ, ಇಲ್ಲಿ ನೀರಿದೆ, ಬಕೆಟ್ ಅನ್ನ ಮೇಲಕ್ಕೆ ಲಿಫ್ಟ್ ಮಾಡ್ತಾ ಇದ್ದಾನೆ. ಅಂದ್ರೆ ಫೋರ್ಸ್ ಅಪ್ವರ್ಡ್, ಬಕೆಟ್ ಕೂಡ ಮೇಲೆ ಹೋಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ಅಪ್ವರ್ಡ್, ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ವರ್ಕ್ ಡನ್ ಈಸ್ ಪಾಸಿಟಿವ್ ಫಸ್ಟ್ ಕೇಸಲ್ಲಿ ಆಯ್ತಾ. ಸೆಕೆಂಡ್ ಕೇಸಿಗೆ ಬರೋಣ. ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಎಗೇನೆಸ್ಟ್ ದಿ ಬಕೆಟ್. ಇದೇ ಕೇಸಿಗೆ ಬಂದ್ರೆ ಬಕೆಟ್ ಮೇಲೆ ಹೋಗ್ತಾ ಇದೆ, ಗ್ರಾವಿಟಿ ಅದನ್ನ ಕೆಳಗಡೆಗೆ ಎಳಿತಾ ಇದೆ. ಇದು ಗ್ರಾವಿಟೇಷನಲ್ ಪುಲ್, ಇದು ಅಂದ್ರೆ ವೆಯ್ಟ್ ಕೆಳಗಡೆ ಆಕ್ಟ್ ಮಾಡ್ತಾ ಇದೆ. W is equal to mg. ಆಕ್ಚುಲಿ ನಾನು W ನ ವೆಯ್ಟಿಗೆ ಇಲ್ಲಿ ಬರಿತಾ ಇಲ್ಲ, ಸುಮ್ಮನೆ ಇಲ್ಲಿ ಬರೆದ್ಬಿಟ್ಟು ಅಷ್ಟೇ. W ಬಂದು ವರ್ಕೇನೆ ಆಯ್ತಪ್ಪ. ಫೋರ್ಸ್ ಡೌನ್ವರ್ಡ್ ಇದೆ ಬಟ್ ಡಿಸ್ಪ್ಲೇಸ್ಮೆಂಟ್ ಅಪ್ವರ್ಡ್ ಇದೆ. ಸೆಕೆಂಡ್ ಕೇಸಲ್ಲಿ ವರ್ಕ್ ಡನ್ ಈಸ್ ನೆಗೆಟಿವ್. ಯಾಕೆ ಸರ್? ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಗ್ರಾವಿಟೇಷನ್ force are in the opposite direction, so it is negative. ಮೂರನೇದಕ್ಕೆ ಬರೋಣ. ವರ್ಕ್ ಡನ್ ಬೈ ಫ್ರಿಕ್ಷನ್. ಈಗ ನಿಮಗೆಲ್ಲ ಗೊತ್ತಿದೆ, ಫ್ರಿಕ್ಷನ್ ಯಾವಾಗಲೂ ಅಪೋಸೇ ಮಾಡೋದು. ಆಬ್ಜೆಕ್ಟ್ ಮುಂದೆ ಹೋಗ್ತಾ ಇದ್ರೆ ಫ್ರಿಕ್ಷನ್ ಹಿಂದಕ್ಕೆ ಆಕ್ಟ್ ಮಾಡ್ತಾ ಇರುತ್ತೆ, ಆಬ್ಜೆಕ್ಟ್ ಹಿಂದಕ್ಕೆ ಬರ್ತಾ ಇದ್ರೆ ಫ್ರಿಕ್ಷನ್ ಮುಂದಕ್ಕೆ ಆಕ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂಡ್ ಫ್ರಿಕ್ಷನ್ ನಾನು ಸ್ಮಾಲ್ ಎಫ್ ಅಂತ ಬರಿತೀನಿ. ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ಥರ್ಡ್ ಕೇಸಲ್ಲಿ ವರ್ಕ್ ಡನ್ ಈಸ್ ನೆಗೆಟಿವ್. ಫೋರ್ತ್ ಕೇಸಿಗೆ ಬರೋಣ. ಏನು ಹೇಳುತ್ತೆ, ವರ್ಕ್ ಡನ್ ಬೈ ಅನ್ ಅಪ್ಲೈಡ್ force to move a body horizontally on a horizontal surface. ಅಂದ್ರೆ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಬೇಕು, ಹೀಗೆ ನಾನು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀನಿ. ದಿಸ್ ಈಸ್ ದ ಸಿಂಪ್ಲೆಸ್ಟ್ ಕೇಸ್ ಅಮಂಗ್ ಆಲ್ ವೇರ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ವರ್ಕ್ ಡನ್ ಈಸ್ ಪಾಸಿಟಿವ್. ನೋಡಿ, ಫಸ್ಟ್ ಕೇಸಲ್ಲಿ ಪಾಸಿಟಿವ್ ಇತ್ತು, ಸೆಕೆಂಡ್ ಕೇಸಲ್ಲಿ, ಥರ್ಡ್ ಕೇಸಲ್ಲಿ ನೆಗೆಟಿವ್ ಇತ್ತು, ಮತ್ತೆ ಫೋರ್ತ್ ಕೇಸಲ್ಲಿ ಪಾಸಿಟಿವ್ ಇದೆ. ಕೊನೆಗೆ ಬರೋಣ. ವರ್ಕ್ ಡನ್ ಬೈ ರೆಸಿಸ್ಟೆನ್ಸ್ ಆನ್ ದಿ ಆಸಿಲೇಟಿಂಗ್ ಪೆಂಡ್ಯುಲಮ್, ಏರ್ ರೆಸಿಸ್ಟೆನ್ಸ್. ಈಗ ಪೆಂಡ್ಯುಲಮ್ ಅಂತ ಈಗ ಒಂದು ನೇತ್ ಹಾಕಿರ್ತೀರಾ, ಇಲ್ಲಿಗೆ ಹಿಂಗೆ ಎಳೆದು ಬಿಟ್ಟು ಈ ಜಾಗಕ್ಕೆ ಎಳೆದು ಬಿಟ್ಟು ಬಿಡಿ, ಅದೇನಾಗುತ್ತೆ, ಹೀಗೆ ಈ ಎರಡು ಜಾಗಗಳ ಮಧ್ಯೆ ಅಂದ್ರೆ ಎಕ್ಸ್ ಅಂಡ್ ವೈ ಮಧ್ಯದಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ. ಆಸಿಲೇಟ್ ಆಗಿ ನಿಂತ್ಕೊಳ್ಳುತ್ತೆ. ಪ್ರತಿ ಸತಿ ಆಸಿಲೇಟ್ ಆಗಬೇಕಾದ್ರೂ ಕೂಡ ಹೊರಗಡೆ ಇರೋ ಏರ್ ಅದನ್ನು ಅಪೋಸ್ ಮಾಡುತ್ತೆ. ಅಂದ್ರೆ ವರ್ಕ್ ಡನ್ ಈಸ್ ಅಪೋಸ್ಡ್ ಬೈ ದಿ ಎಕ್ಸ್ಟರ್ನಲ್ ಫೋರ್ಸ್, ಡಿಸ್ಪ್ಲೇಸ್ಮೆಂಟ್ ಈಸ್ ಅಪೋಸ್ಡ್ ಬೈ ದಿ ಎಕ್ಸ್ಟರ್ನಲ್ ಫೋರ್ಸ್. ಅಂದ್ರೆ ಇಲ್ಲಿ ಥೀಟಾ ಈಸ್ ಆಪೋಸಿಟ್ 180 ಡಿಗ್ರಿ. ಸೊ ದೇರ್ ಫೋರ್ ವರ್ಕ್ ಡನ್ ಈಸ್ ನೆಗೆಟಿವ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾನು ಯೂಸ್ ಮಾಡಿರೋ ಕಾನ್ಸೆಪ್ಟ್ ಯಾವುದು ಹೇಳಿ? ಕಾನ್ಸೆಪ್ಟು ಥೀಟಾ ಅಷ್ಟೇ. ಸೊ ಥೀಟಾ ಲೆಸ್ ದ್ಯಾನ್ 90 ಡಿಗ್ರಿ ಅಥವಾ 0 ಡಿಗ್ರಿ ಇದ್ರೆ ಪಾಸಿಟಿವ್, ಗ್ರೇಟರ್ ದ್ಯಾನ್ 90 ಡಿಗ್ರಿ ಅಥವಾ 180 ಡಿಗ್ರಿ ಅದು ನೆಗೆಟಿವ್. ಅರ್ಥ ಆಯ್ತಾ? ಸೊ ಬನ್ನಿ ಇವಾಗ ಎರಡನೇ ಪ್ರಾಬ್ಲಮಿಗೆ ಹೋಗೋಣ. ನೋಡಿ, ಎರಡನೇ ಪ್ರಾಬ್ಲಮ್ ಇಲ್ಲಿ ಬರ್ತಾ ಇದೆ. A body of mass 2 kg initially at rest moves under the action of applied horizontal force of 7 Newton. ಅಂದರೆ ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದೆ, ಆಮೇಲೆ ಹಾರಿಜಾಂಟಲ್ ಫೋರ್ಸ್ 7 ನ್ಯೂಟನ್ ಅಪ್ಲೈ ಮಾಡಿದಾಗ ಅದು ಮೂವ್ ಆಗ್ತಾ ಹೋಗುತ್ತೆ. ಆನ್ ಎ ಟೇಬಲ್ ವಿತ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ 0.1. ಅಂದರೆ ಫ್ರಿಕ್ಷನ್ ಇದೆ, ಅಲ್ಲಿ ಸರ್ಫೇಸ್ ಏನು ಸ್ಮೂತ್ ಆಗಿಲ್ಲ, ಟೇಬಲ್ ಮೇಲೆ ಮೂವ್ ಆಗ್ತಾ ಇದೆ, ಬಟ್ ಟೇಬಲ್ಗೂ ಆಬ್ಜೆಕ್ಟ್ಗೂ ಮಧ್ಯೆ ಫ್ರಿಕ್ಷನ್ ಇದೆ. ಅಂದರೆ ಫ್ರಿಕ್ಷನಲ್ ಲಾಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೆನ್ಪಿಟ್ಕೋಬೇಕು. ಫ್ರಿಕ್ಷನ್ ಅನ್ನು ಮೆನ್ಷನ್ ಮಾಡದೆ ಹೋದರೆ ನಾವು ವಿ ನೀಡ್ ನಾಟ್ ಹ್ಯಾವ್ ಟು ಕನ್ಸಿಡರ್ ದಟ್ ಫ್ರಿಕ್ಷನಲ್
ಫ್ರಿಕ್ಷನಲ್ ಲಾಸ್. ಓಕೆ, ಇವಾಗ ಏನೇನು ಕೇಳಿದ್ದಾರೆ ನೋಡಿ. ಕ್ಯಾಲ್ಕುಲೇಟ್ ವರ್ಕ್ ಡನ್ ಬೈ ದಿ ಅಪ್ಲೈಡ್ ಫೋರ್ಸ್ ಇನ್ 10 ಸೆಕೆಂಡ್. ಅಪ್ಲೈಡ್ ಫೋರ್ಸ್ 7 ನ್ಯೂಟನ್, ಅದರಿಂದ ಎಷ್ಟು ವರ್ಕ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ಆಮೇಲೆ ವರ್ಕ್ ಡನ್ ಬೈ ದ ಫ್ರಿಕ್ಷನಲ್ ಫೋರ್ಸ್ ಇನ್ 10 ಸೆಕೆಂಡ್. ಫ್ರಿಕ್ಷನಲ್ ಫೋರ್ಸ್ ಇಸ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್, ಇಟ್ ವಿಲ್ ಡೂ ದಿ ನೆಗೆಟಿವ್ ವರ್ಕ್, ಅದನ್ನು ಕೂಡ ಕಂಡುಹಿಡಿಯಬೇಕು. ಆಮೇಲೆ ವರ್ಕ್ ಡನ್ ಬೈ ದ ನೆಟ್ ಫೋರ್ಸ್, ಈ ಕಡೆ ಕ್ಯಾಪಿಟಲ್ ಎಫ್, ಈ ಕಡೆ ಸ್ಮಾಲ್ ಎಫ್, ಅವೆರಡು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನೆಟ್ ಫೋರ್ಸ್ ಆಗುತ್ತೆ. ಅದರಿಂದ ಬರುವಂಥ ವರ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಇನ್ 10 ಸೆಕೆಂಡ್ ಅಂಡ್ ಆಲ್ಸೋ ಯು ಹ್ಯಾವ್ ಟು ಮೇಕ್ ಸಮ್ ಇಂಟರ್ಪ್ರಿಟೇಷನ್ ಆನ್ ದ ರಿಸಲ್ಟ್. ಸೊ ಇಲ್ಲಿ ಒಟ್ಟು 4 ಕ್ಯಾಲ್ಕುಲೇಷನ್ಸ್ ಇದಾವೆ. ಮೊದಲನೇದಾಗಿ ಅದು ಏನೇನು ಕೊಟ್ಟಿದ್ದಾರೆ ಬರ್ಕೊಂಡ್ಬಿಡೋಣ ನೋಡಿ. ಫಸ್ಟು ಮಾಸ್ ಆಫ್ ದ ಬಾಡಿ ಕೊಟ್ಟಿದ್ದಾರೆ 2 kg ಅಂತ, ಅಪ್ಲೈಡ್ ಫೋರ್ಸ್ ಕೊಟ್ಟಿದ್ದಾರೆ 7 ನ್ಯೂಟನ್ ಅಂತ, ಫ್ರಿಕ್ಷನ್ ಅನ್ನ ಸರಿ ಇದು ಮ್ಯೂ, ಇದು ಎಫ್ ಅಲ್ಲ, ಇದು ಮ್ಯೂ, ಇದು ಸರಿ. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮ್ಯೂ ಬಂದ್ಬಿಟ್ಟು 0.1 ಅಂತ ಕೊಟ್ಟಿದ್ದಾರೆ. ಈಗ ಟೈಮ್ ಅನ್ನ ಕೊಟ್ಟಿದ್ದಾರೆ 10 ಸೆಕೆಂಡ್ ಅಂತ. ಸೊ ಈಗ ನಾವು ವರ್ಕ್ ಡನ್ ಅನ್ನ ಕಂಡುಹಿಡಿಯಬೇಕು. ಈಗ ಸಿಚುವೇಶನ್ ಅನ್ನ ಡಯಾಗ್ರಾಮ್ ಅಲ್ಲಿ ಬರ್ಕೊಳ್ಳೋಣ. ಏನು, ಒಂದು ಟೇಬಲ್ ಇದೆ, ಟೇಬಲ್ ಮೇಲೆ ಒಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ಗೆ ನೀನು ಫೋರ್ಸ್ ಅನ್ನ ಈ ತರ ಅಪ್ಲೈ ಮಾಡ್ತಾ ಇದೀಯಾ, ಆದರೆ ಇದಕ್ಕೆ ಆಪೋಸಿಟ್ ಆಗಿ ಯಾವಾಗಲೂ ಫ್ರಿಕ್ಷನ್ ಇರುತ್ತೆ. ಇದನ್ನ ಆಲ್ರೆಡಿ ಲಾಸ್ ಆಫ್ ಮೋಷನ್ ಅದು ಮತ್ತೆ ಫ್ರಿಕ್ಷನಲ್ ಕಾನ್ಸೆಪ್ಟ್ ಅಲ್ಲೆಲ್ಲ ಇದನ್ನ ಕಲ್ತಿದ್ದೀರಾ. ಸೊ ಫ್ರಿಕ್ಷನಲ್ ಫೋರ್ಸ್ ಮತ್ತೆ ಅಪ್ಲೈಡ್ ಫೋರ್ಸ್ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸರ್ ಇದು ಫ್ರಿಕ್ಷನಲ್ ಫೋರ್ಸ್ ಅನ್ನ ಹೆಂಗ್ ಸರ್ ಕಂಡುಹಿಡಿಯೋದು? ನೋಡಿ, ಇದಕ್ಕೇನೆ ನಾನು ಹೇಳೋದು ಫಿಸಿಕ್ಸ್ ಪ್ರಾಬ್ಲಮ್ಸ್ಗೆ ಪ್ರೀವಿಯಸ್ ಚಾಪ್ಟರ್ಸ್ ನಾಲೆಡ್ಜ್ ಕೂಡ ಬೇಕು ಅಂತ, ಕಂಟಿನ್ಯೂಟಿ ಬೇಕು ಅಂತ ಹೇಳೋದು. ಸೊ ಪ್ರೀವಿಯಸ್ ಚಾಪ್ಟರ್ ನೀವು ಕಲ್ತಿದ್ದೀರಾ, ಎಫ್ ಇಸ್ ಈಕ್ವಲ್ ಟು ಮ್ಯೂ ಇಂಟು ಎಮ್ ಇಂಟು ಜಿ. ದಿಸ್ ಈಸ್ ಫ್ರಿಕ್ಷನಲ್ ಫೋರ್ಸ್, ವೇರ್ ಮ್ಯೂ ಈಸ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಎಮ್ ಈಸ್ ಮಾಸ್, ಜಿ ಈಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ನಾನು ಈ ಚಾಪ್ಟರ್ ಅಲ್ಲಿ ಅಥವಾ ಇನ್ ಮುಂದೆ ಬರೋ ಎಲ್ಲ ಕ್ಯಾಲ್ಕುಲೇಷನ್ಸ್ ಅಲ್ಲೂ ಜಿ ಅನ್ನು 10 ಅಂತಂದ್ರೆ ತಗೊಂಡಿರ್ತೀನಿ. CET ನಲ್ಲಿ 10 ತಗೊಳ್ಳಿ, ಬಟ್ ಮೇನ್ ಎಕ್ಸಾಮ್ 9.8 ತಗೊಳ್ಳಿ, ಬಟ್ ಈವನ್ 10 ತಗೊಂಡ್ರು ಏನಂತ ವ್ಯತ್ಯಾಸ ಆಗೋದಿಲ್ಲ. ಸೊ ಅಲ್ಲಿ ಎಫ್ ಇಸ್ ಈಕ್ವಲ್ ಟು 0.1 ಇಂಟು 2 ಇಂಟು 10, ಜಿ 9.8 ಅಥವಾ 10. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಟು 2 ನ್ಯೂಟನ್. ಯಾವುದು? ಫ್ರಿಕ್ಷನಲ್ ಫೋರ್ಸ್. ಸೊ ಈ ಡೈರೆಕ್ಷನ್ ಅಲ್ಲಿ 2 ನ್ಯೂಟನ್ ಇದೆ, ಈ ಡೈರೆಕ್ಷನ್ ಅಲ್ಲಿ 7 ನ್ಯೂಟನ್ ಇದೆ, 7 ನ್ಯೂಟನ್ ಇದೆ. ಹಾಗಾದ್ರೆ ಎರಡು ಫೋರ್ಸ್ ಅಪೋಸಿಟ್ ಇರೋದ್ರಿಂದ ರಿಸಲ್ಟೆಂಟ್ ಫೋರ್ಸ್ ಎಷ್ಟಾಗುತ್ತೆ? ರಿಸಲ್ಟೆಂಟ್ ಫೋರ್ಸ್ ಬಿಕಮ್ಸ್ 7 minus 2 5. ಅದನ್ನು ನಾನು ಎಫ್ ಡ್ಯಾಶ್ ಅಂತ ಕರಿತೀನಿ. ದಟ್ ಈಸ್ ಎಫ್ ಮೈನಸ್ ಎಫ್, ದಟ್ ಈಸ್ 7 minus 2 5 ನ್ಯೂಟನ್. ಸೊ ಟೋಟಲಿ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಈಸ್ 5 ನ್ಯೂಟನ್. ಅರ್ಥ ಆಯ್ತಾ? ಸೊ ಈಗ ಆಕ್ಸಿಲರೇಷನ್ ಅನ್ನ ಕಂಡುಹಿಡಿಯೋಣ. ಸರ್ ಆಕ್ಸಿಲರೇಷನ್ ಯಾಕೆ ಸರ್ ಬೇಕು? ನೋಡಿ, ಈ ತರ ನಾವು ನಮಗೆ ಪ್ರಶ್ನೆ ಮಾಡ್ಕೋಬೇಕು. ಆಕ್ಸಿಲರೇಷನ್ ಯಾಕೆ ಬೇಕು ಅಂತಂದ್ರೆ, ನಾನಿಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನ ಕಂಡುಹಿಡಿಬೇಕು. ಸರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಯಾಕೆ ಸರ್ ಬೇಕು? ನಾನು ಇಲ್ಲಿ ಡಬ್ಲ್ಯೂ ಅನ್ನು ಕಂಡುಹಿಡಿಬೇಕು. ಫೈನಲ್ ಆಗಿ ನನಗೆ ಬೇಕಾಗಿರೋದು ವರ್ಕ್ ಡನ್. ವರ್ಕ್ ಡನ್ ಬೇಕು ಅಂತಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸರ್ ಥೀಟಾ ಬೇಡವಾ ಸರ್? ಬೇಡ, ಯಾಕಂದ್ರೆ ಇದು ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್, ಹಾರಿಜಾಂಟಲ್ ಫೋರ್ಸ್. ಸೊ ಥೀಟಾ ಈಸ್ 0 ಓನ್ಲಿ. ಸೊ ನನಗೆ ಡಬ್ಲ್ಯೂ ಬೇಕು ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೇಕು, ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ ಆಕ್ಸಿಲರೇಷನ್ ಬೇಕು. ಇದನ್ನೇ ನಾನು ಹೇಳೋದು, ಬಾಟಮ್ ಇಂದ ಥಿಂಕ್ ಮಾಡ್ಕೊ ಬರಬೇಕು, ಟಾಪ್ ಇಂದ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗ್ಬೇಕು. ಆಯ್ತಾ? ಇದನ್ನ ಬಾಟಮ್ ಟು ಟಾಪ್ ಅಪ್ರೋಚ್ ಅಂತಾರೆ. ಕೆಲವು ಪ್ರಾಬ್ಲಮ್ಗೆ ಬಾಟಮ್ ಟು ಟಾಪ್ ಅಪ್ರೋಚ್ ನಡೆಯುತ್ತೆ, ಕೆಲವಕ್ಕೆ ಟಾಪ್ ಟು ಬಾಟಮ್ ಅಪ್ರೋಚ್ ನಡೆಯುತ್ತೆ. ಅಂದ್ರೆ ನಾನು ಫಸ್ಟು ಏನ್ ಬೇಕು ಅನ್ನೋದನ್ನ ನೋಡಿ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಅನ್ನ ಮೇಲಕ್ಕೆ ಬಂದು ಸ್ಟಾರ್ಟ್ ಮಾಡೋದು. ಕೆಲವೊಂದಕ್ಕೆ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲೇ ಸಿಕ್ಬಿಡುತ್ತೆ, ಅಲ್ಲಿಂದ ಒಂದೊಂದಾಗಿ ಬಿಡಿಸ್ಕೊಂಡು ಬಾಟಮಿಗೆ ಹೋಗ್ತೀವಿ. ಆಯ್ತಾ? ಈಗ ನೋಡಿ, ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಬೇಕು, ಅದಕ್ಕೆ ಆಕ್ಸಿಲರೇಷನ್ ಅನ್ನ ಕಂಡುಹಿಡಿತಾ ಇದ್ದೀನಿ. ಸರಿ ಸರ್, ಆಕ್ಸಿಲರೇಷನ್ ಕಂಡುಹಿಡಿಬೇಕು, ಹೆಂಗೆ ಸರ್ ಕಂಡುಹಿಡಿಯೋದು? ನ್ಯೂಟನ್ಸ್ ಲಾ ಅಷ್ಟೇನೆ ಸರ್. ನ್ಯೂಟನ್ಸ್ ಲಾ ಬಂದ್ಬಿಟ್ಟು ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಹಾಗಾದ್ರೆ ನಾನು ಎಫ್ ಯಾವ್ದನ್ನ ತಗೋಬೇಕು ಸರ್? ವೆದರ್ ಐ ಶುಡ್ ಟೇಕ್ ಕ್ಯಾಪಿಟಲ್ ಎಫ್ ಆರ್ ಸ್ಮಾಲ್ ಎಫ್? ರಿಮೆಂಬರ್, ಎರಡೂ ಅಲ್ಲ. ಯಾಕೆ ಅಂತಂದ್ರೆ ದಿಸ್ ಆಬ್ಜೆಕ್ಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಎ ರಿಸಲ್ಟೆಂಟ್ ಫೋರ್ಸ್ ಎಫ್ ಡ್ಯಾಶ್. ಹಾಗಾಗಿ ಯು ಶುಡ್ ಟೇಕ್ ಎಫ್ ಡ್ಯಾಶ್ ಡಿವೈಡೆಡ್ ಬೈ ಎಮ್. ಸೊ ದಟ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ. ಗೊತ್ತಾಗ್ತಾ ಇದೆಯಾ? ಸೊ ದಟ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ ಮಾಸ್ ಈಸ್ 2. ಸೊ ದಟ್ ಕಮ್ಸ್ ಔಟ್ ಟು ಬಿ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಾನು ಇಲ್ಲಿ ಯೂನಿಟ್ ಅನ್ನ ಬರೀತಾ ಇಲ್ಲ, ಬಟ್ ನೀವು ಬರೀಬೇಕು, ನೆನ್ಪಿಟ್ಕೊಳ್ಳಿ. ಯೂನಿಟ್ ಬರಲಿಲ್ಲ ಅಂದ್ರೆ ಅದು ಒಂಥರ ಇನ್ಕಂಪ್ಲೀಟ್ ಅಂತ. ಸೊ ಆಕ್ಸಿಲರೇಷನ್ ಬಂತು. ಈಗ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇರಲಾಗಿ ಆಕ್ಸಿಲರೇಷನ್ ಸ್ವಲ್ಪ ಕಡಿಮೆ ಇದೆ. ಅದೇ ಸರ್ಫೇಸ್ ಏನಾದ್ರು ಸ್ಮೂತ್ ಆಗಿದ್ದಿದ್ರೆ, ಫ್ರಿಕ್ಷನ್ನೇ ಇಲ್ಲದೆ ಹೋಗಿದ್ದಿದ್ರೆ, ನಾನು ಇದನ್ನು ಎಫ್ ಅಂತ ಬರೀತಾ ಇದ್ದೆ. ಅವಾಗ 7 ಡಿವೈಡೆಡ್ ಬೈ ಎಮ್ ಅಂದರೆ 7 ಡಿವೈಡೆಡ್ ಬೈ 2 ಅಂದರೆ 3.5 ಆಗಿರ್ತಾ ಇತ್ತು. ಆದರೆ ಇವಾಗ ಅದು 2.5 ಅಷ್ಟೇನೆ ಇರಲಿ. ಆಯ್ತಪ್ಪ, ಇವಾಗ ಆಕ್ಸಿಲರೇಷನ್ ಬಂತು. ಡಿಸ್ಪ್ಲೇಸ್ಮೆಂಟ್ ಅನ್ನು ಕಂಡುಹಿಡಿಯೋಣ, ಎಸ್ ಅನ್ನು ಕಂಡುಹಿಡಿಯೋಣ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್
80 ಸ್ಕ್ವೇರ್. ಇದು ನಿಮಗೆ ಗೊತ್ತಿದೆ, ಈಕ್ವೇಶನ್ಸ್ ಆಫ್ ಮೋಷನ್ ಬಂದಿದೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 0. ಯಾಕೆ ಸರ್ 0? ನೋಡಿ ಫಸ್ಟ್ ಲೈನಲ್ಲೇ ಹೇಳ್ತಾರೆ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ. ಸೊ ಹಂಗಾಗಿ 0 ಪ್ಲಸ್ ಹಾಫ್ ಇಂಟು ಎ ಬಂದಿದೆ 2.5 ಇಂಟು ಟಿ. ಟಿ ಅಂದರೆ ಏನು? 10 ಸೆಕೆಂಡ್ ಅಂತ ಹೇಳಿದ್ದಾರೆ. 10 ಸ್ಕ್ವೇರ್ ದಟ್ ಈಸ್ 100. 10 ಸ್ಕ್ವೇರ್ ದಟ್ ಈಸ್ 100. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ 100 ಇಂಟು 2.5 ಅಂದರೆ 250 ಆಗುತ್ತೆ. 250 ಡಿವೈಡೆಡ್ ಬೈ ಎಷ್ಟು? 2. 250 divided by 2 ಅಂದರೆ 125 ಮೀಟರ್. ಸೊ ಒಟ್ಟಾರೆ ಆಬ್ಜೆಕ್ಟ್ ಈಸ್ ಡಿಸ್ಪ್ಲೇಸ್ಡ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 125 ಮೀಟರ್. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಆಕ್ಸಿಲರೇಷನ್ ಒಂದು ಕ್ಯಾಲ್ಕುಲೇಷನ್ ಆಯಿತು, ಡಿಸ್ಪ್ಲೇಸ್ಮೆಂಟ್ ಒಂದು ಕ್ಯಾಲ್ಕುಲೇಷನ್ ಆಯಿತು. ಈಗ ನಮ್ಮ ನಿಜವಾದ ಪ್ರಾಬ್ಲಮ್ ಶುರು ಆಗುತ್ತೆ. ಏನು? ಫಸ್ಟ್ ಕ್ವಶನ್, ವರ್ಕ್ ಡನ್ ಬೈ ದಿ ಅಪ್ಲೈಡ್ ಫೋರ್ಸ್ ಇನ್ 10 ಸೆಕೆಂಡ್. ಸೊ ವರ್ಕ್ ಡನ್ ಫಾರ್ಮುಲಾ ನಿಮಗೆಲ್ಲ ಗೊತ್ತಿದೆ, ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆಯ್ತಾ ಸರ್? ಇವಾಗ ನಾನು ಡಬ್ಲ್ಯೂ ಸರಿ ಎಫ್ ಯಾವುದನ್ನು ಹಾಕೋಬೇಕು ಸರ್? ಅವನೇ ಹೇಳಿದ್ದಾನೆ ನೋಡಿ, ಪ್ರಾಬ್ಲಮ್ ಅಲ್ಲೇ ಹೇಳಿದ್ದಾನೆ ಅಪ್ಲೈಡ್ ಫೋರ್ಸ್ ಎಷ್ಟಪ್ಪ? 7. ದೇರ್ ಫೋರ್ ಇಟ್ ಈಸ್ 7 ಇಂಟು 125. ಸೊ 7 ಇಂಟು 125. 7 ಇಂಟು 125 ಮಾಡಿ ನೀವು ಕ್ಯಾಲ್ಕುಲೇಟರ್ ಚೆಕ್ ಮಾಡಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಇಟ್ ಕಮ್ಸ್ ಔಟ್ ಟು ಬಿ 875 ಜೌಲ್. ಆಯ್ತಾ? ಇದು ವರ್ಕ್ ಡನ್, ಫಸ್ಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ಗೊತ್ತಾಗ್ತಾ ಇದೆಯಾ? ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರಾಬ್ಲಮಿಗೆ ಹೋಗೋಣ. ಸೆಕೆಂಡ್ ಪಾರ್ಟ್ ಏನು ಹೇಳುತ್ತೆ? ವರ್ಕ್ ಡನ್ ಬೈ ದಿ ಫ್ರಿಕ್ಷನಲ್ ಫೋರ್ಸ್ ಅಂತ. ವರ್ಕ್ ಡನ್ ಬೈ ದಿ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಸೇಮ್ ಫಾರ್ಮುಲಾನೇ, ಬಟ್ ಇನ್ ದ ಪ್ಲೇಸ್ ಆಫ್ ಕ್ಯಾಪಿಟಲ್ ಎಸ್ ಐ ಶುಡ್ ರೈಟ್ ಸ್ಮಾಲ್ ಎಫ್. ಯಾಕೆ? ಬಿಕಾಸ್ ಇಟ್ ಈಸ್ ಫ್ರಿಕ್ಷನಲ್ ಫೋರ್ಸ್. ದಟ್ ಈಸ್ ಈಕ್ವಲ್ ಟು ಎಫ್ ಅಂದರೆ ಇಲ್ಲಿ ಇದೆ 2 ನ್ಯೂಟನ್ ಅಂತ ಇಂಟು ಎಸ್ ಅಂದರೆ 125. ದಟ್ ಈಸ್ ಈಕ್ವಲ್ ಟು 250 ಜೌಲ್. ನೌ ಐ ಆಸ್ಕ್ ಯು ಒನ್ ಕ್ವಶನ್, ವೆದರ್ ದಿಸ್ ಕ್ಯಾಲ್ಕುಲೇಷನ್ ಇಸ್ 100% ಕರೆಕ್ಟ್? No. Why? Because force and displacement are in the opposite direction. Opposite direction means cos 180. Cos 180 means negative, because cos 180 is minus 1. Cos 180 is minus 1. ಗೊತ್ತಾಯ್ತಲ್ವಾ? So this is W1, this is W2. Now next question ಏನು? ವರ್ಕ್ ಡನ್ ಬೈ ದ ರಿಸಲ್ಟೆಂಟ್ ಫೋರ್ಸ್, ದಟ್ ಈಸ್ W3. ದಟ್ ಈಸ್ ರಿಸಲ್ಟೆಂಟ್ ಫೋರ್ಸ್ ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ದೀವಿ. ದಟ್ ಈಸ್ F dash, ದಟ್ ಈಸ್ 5. ಸೊ F dash into S, that is equal to F dash ಅಂದರೆ 5, S ಅಂದರೆ 125. ಬೇಕಾದ್ರೆ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? 5 5s are 25, 5 2s are 10 plus 2 12, 5 1s are 5 plus 1 625 ಜೌಲ್. ಅರ್ಥ ಆಯ್ತಾ? ಇದನ್ನ ಬೇರೆ ತರನೂ ಮಾಡ್ಬೋದು. ಹೆಂಗೆ ಅಂತಂದ್ರೆ ವರ್ಕ್ ಡನ್ ಬೈ ದಿ ಅಪ್ಲೈಡ್ ಫೋರ್ಸ್ ಮೈನಸ್ ವರ್ಕ್ ಡನ್ ಬೈ ದ ಫ್ರಿಕ್ಷನ್ ಅಂದ್ರೆ 875 minus 250. That also gives you the same 625. ಇಲ್ಲಿ ಒಂದು ತಿಳ್ಕೊಳ್ಳಿ, ಒಟ್ಟಾರೆ ಆಗಿರೋ ಕೆಲಸ ಟೋಟಲ್ ವರ್ಕ್ ಡನ್ ಈಸ್ ನಾಟ್ 875, ನಾಟ್ minus 250, ಬಟ್ ಇಟ್ ಈಸ್ 625. ಯಾಕೆ ಸರ್? ಯಾಕೆ ಅಂದರೆ ನೀವು ಮಾಡಿದ ವರ್ಕಲ್ಲಿ ಒಂದಷ್ಟು ವರ್ಕ್ ಫ್ರಿಕ್ಷನ್ಗೆ ವೇಸ್ಟ್ ಆಗೋಗಿದೆ. ಸೊ ಉಳ್ಕೊಂಡಿರೋದು 625 ಜೌಲ್. ಅರ್ಥ ಆಯ್ತಾ? ಸೊ ನೆಟ್ ವರ್ಕ್ ಡನ್ ಬಂದು 625 ಜೌಲ್. ಈಗ ಕೊನೆಯದಾಗಿ ಬರೋಣ. ಅಲ್ಲೇನೋ ಕೇಳಿದರೆ ಕೈನೆಟಿಕ್ ಎನರ್ಜಿ ಅಂತ. ನೋಡಿ, ಬಿಗಿನಿಂಗ್ ಅಲ್ಲಿ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿತ್ತು ಅಂತಂದ್ರೆ 0 ವೆಲಾಸಿಟಿ. ಸೊ ಕೈನೆಟಿಕ್ ಎನರ್ಜಿ 0. ಕೆ ಇನಿಷಿಯಲ್ ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ಕೆ ಫೈನಲ್ ಕ್ವಶನ್ ಮಾರ್ಕ್. ಇವಾಗ ಫೈನಲ್ ಕೈನೆಟಿಕ್ ಎನರ್ಜಿ ಏನು ಜ್ಞಾಪಿಸ್ಕೊಳ್ಳಿ. ಏನನ್ನ ಜ್ಞಾಪಿಸ್ಕೋಬೇಕು? ಎಸ್, ಯು ಆರ್ ಕರೆಕ್ಟ್. ಐ ಹ್ಯಾವ್ ಟು ರಿಕಾಲ್ ವರ್ಕ್ ಎನರ್ಜಿ ಥಿಯರಮ್. KF minus KI is equal to W. Sir, which W? I should write this W. ಯಾಕೆ ಸರ್? I already told you it is the actual work done. So therefore KF minus 0 is 625, or KF is equal to 625 joule. So this is the work done.
ಸಾರಿ ಕೈನೆಟಿಕ್ ಎನರ್ಜಿ. ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ. ಅರ್ಥ ಆಯ್ತಾ? ನೋಡಿ, ಇದೊಂದೇ ಪ್ರಾಬ್ಲಮ್ಗೆ ಐ ಟುಕ್ ನಿಯರ್ಲಿ 10 minutes. ಪರವಾಗಿಲ್ಲ, ತೊಂದರೆ ಇಲ್ಲ. ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪ್ರಾಬ್ಲಮ್ ಅಂತ ಲೆಕ್ಕ ಅಲ್ಲ, ಇಲ್ಲಿ 4 ಪ್ರಾಬ್ಲಮ್ಗಳಿದಾವೆ. ಇದೊಂದರಲ್ಲೇ 4 ಇನ್ವಾಲ್ವ್ ಆಗಿದ್ದಾವೆ. 10 ಸೆಕೆಂಡಲ್ಲಿ ಆಕ್ಸಿಲರೇಷನ್ ಎಷ್ಟು, ಫ್ರಿಕ್ಷನಲ್ ಫೋರ್ಸ್ ಇಂದ ಆಗಿರೋ ವರ್ಕ್ ಎಷ್ಟು, ಅಪ್ಲೈಡ್ ಫೋರ್ಸ್ ಇಂದ ಆಗಿರೋ ವರ್ಕ್ ಎಷ್ಟು, ಆಮೇಲೆ ಟೋಟಲ್ ವರ್ಕ್ ಡನ್ ಎಷ್ಟು, ಮತ್ತೆ ಕೈನೆಟಿಕ್ ಎನರ್ಜಿ ಎಷ್ಟು, ಇದೆಲ್ಲಾನು ಈ ಪ್ರಾಬ್ಲಮ್ ನಲ್ಲಿದೆ. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇಲ್ಲಿ ಬರ್ತಾ ಇದೆ ನೋಡಿ. ಈ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಎ ಸೈಕ್ಲಿಸ್ಟ್ ಕಮ್ಸ್ ಟು ಸ್ಕಿಡ್ಡಿಂಗ್ ಸ್ಟಾಪ್. ಸೈಕಲ್ ತುಳಿದ ಅಭ್ಯಾಸ ಇದೆಯಲ್ವಾ, ನೀವು ಬ್ರೇಕ್ ಹಾಕಿದಾಗ ಸ್ವಲ್ಪ ಸ್ಕಿಡ್ ಆಗಿ ನೀವು ನಿಲ್ತೀರಾ. ಬ್ರೇಕ್ ಹಾಕಿದಾಗ ಸ್ಕಿಡ್ಡಿಂಗ್ ಸ್ಟಾಪ್ ಇನ್ 10 meters. ಸ್ಕಿಡ್ ಆದಾಗ ಒಂದು ಚೂರು ಮುಂದಕ್ಕೆ ಹೋಗುತ್ತೆ, ಸಡನ್ ಆಗಿ ನಿಲ್ಲೋದಿಲ್ಲ, ಒಂದು ಚೂರು ಜಾರ್ಕೊಂಡು ಹೋಗಿ ನಿಲ್ಲುತ್ತೆ. ಎಷ್ಟು ಜಾರ್ಕೊಂಡು ಹೋಗಿದೆ? 10 meter. 10 meter ಅಂದರೆ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ 10 meter ಅಂತ ಅರ್ಥ ಆಯ್ತು ನಮಗೆ. ನೆಕ್ಸ್ಟ್ ಏನ್ ಹೇಳ್ತಾರೆ? ಡ್ಯೂರಿಂಗ್ ದಿ ಪ್ರೋಸೆಸ್ ಫೋರ್ಸ್ on the cycle due to road is 200 Newton. ಎಂತ ಫೋರ್ಸ್ ಹೇಳ್ರಿ ನೋಡೋಣ ಅದು? ಎಸ್, ಇಟ್ ಈಸ್ ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಅಪೋಸಿಟ್ ಯಾವಾಗ್ಲೂ ತಿರುಗೋ ಚಕ್ರದ ಮೇಲೆ ಫ್ರಿಕ್ಷನಲ್ ಫೋರ್ಸ್ ಉಲ್ಟಾ ಆಕ್ಟ್ ಮಾಡ್ತಾನೆ ಇರುತ್ತೆ. ಸೊ ಎಷ್ಟಪ್ಪ ಫೋರ್ಸ್ ಅದು? 200 Newton. ಸರ್ ಅವಾಗಲೇ ಸ್ಮಾಲ್ ಎಫ್ ಬರ್ದಿದ್ರಿ, ಇವಾಗ ಯಾಕೆ ಸರ್ ಕ್ಯಾಪಿಟಲ್ ಎಫ್ ಬರೀತಿದ್ರ? ತೊಂದರೆ ಇಲ್ಲ, ಸ್ಮಾಲ್ ಎಫ್ ಬರಿಬೋದು. ಅಲ್ಲಿ ಸ್ಮಾಲ್ ಎಫ್ ಕ್ಯಾಪಿಟಲ್ ಎಫ್ ಇದ್ದಿದ್ದರಿಂದ ಸ್ಮಾಲ್ ಎಫ್ ಬರ್ದೆ. ಬಟ್ ಯು ಆರ್ ಕರೆಕ್ಟ್. ನಾರ್ಮಲಿ ವಿ ಯೂಸ್ ಸ್ಮಾಲ್ ಎಫ್ ಓನ್ಲಿ ಫಾರ್ ದ ಫ್ರಿಕ್ಷನಲ್ ಫೋರ್ಸ್. ಆಯ್ತಾ? ಅಡ್ಡಿಲ್ಲ. ನೆಕ್ಸ್ಟ್, ಇನ್ ದಿ ಆಪೋಸಿಟ್ direction. Now the question is, how much work does the road do on the cycle? ಸೈಕಲ್ ಹೋಯ್ತಲ್ಲ, ರೋಡ್ ಇಂದ ಸೈಕಲ್ ಮೇಲೆ ವರ್ಕ್ ಆಗುತ್ತೆ, ಸೈಕಲ್ ಇಂದ ರೋಡ್ ಮೇಲೂ ವರ್ಕ್ ಆಗುತ್ತೆ. ಸೊ ಇದು ಮ್ಯೂಚುವಲ್. ಇದು ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ನೆಲನ ತುಳಿತೀರಾ, ನೆಲ ನಿಮ್ಮನ್ನ ಪುಷ್ ಮಾಡುತ್ತೆ. ಇದನ್ನ ನಾನು ಆಕ್ಷನ್ ರಿಯಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದೀನಿ ನ್ಯೂಟನ್ಸ್ ಥರ್ಡ್ ಲಾದಲ್ಲಿ. ಸೊ ವರ್ಕ್ ಈಸ್ ಡನ್. ಇಲ್ಲಿ ಯಾರ ಮೇಲೆ ಯಾರು ವರ್ಕ್ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಬೇಕು, ಎಷ್ಟು ವರ್ಕ್ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಬೇಕು. ಹೌ ಮಚ್ ವರ್ಕ್ ಡಸ್ ದ ರೋಡ್ ಡೂ ಆನ್ ದ ಸೈಕಲ್, ಹೌ ಮಚ್ ವರ್ಕ್ ದ ಸೈಕಲ್ do on the road. ಕ್ವಶನ್ ಅರ್ಥ ಆಯ್ತಲ್ವಾ? ಸೊ ಈಗ ಫಸ್ಟ್ ವರ್ಕ್ ಡನ್ ಬೈ ರೋಡ್ ಆನ್ ದ ಸೈಕಲ್ ಅಂತ ಬರೀತೀನಿ. ದಟ್ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಅಷ್ಟೇನೆ. ಯಾಕಂದ್ರೆ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇರೋದು, ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇರೋದು. ಓಕೆನಾ? ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇರೋದು. ದಟ್ ಈಸ್ ಈಕ್ವಲ್ ಟು, ಇದು ನೆಗೆಟಿವ್ ಸೈನ್, ಯಾಕೆ ಸರ್? ಫ್ರಿಕ್ಷನ್ ಸರ್, ಅದಕ್ಕೋಸ್ಕರ. ಮೈನಸ್ 200 ದಟ್ ಈಸ್ ಎಫ್ ಇಂಟು 10 ದಟ್ ಈಸ್ ಈಕ್ವಲ್ ಟು ಮೈನಸ್ 2000 ಜೌಲ್. ಸೊ ಇಷ್ಟು ವರ್ಕ್ ಆಯಿತು. ಯಾರ ಮೇಲೆ? ಸೈಕಲಿನ ಮೇಲೆ. ಯಾರು ಮಾಡಿದ್ದು? ರೋಡ್. ಸೊ ವರ್ಕ್ ಡನ್ ಬೈ ದ ರೋಡ್ ಆನ್ ದ ಸೈಕಲ್ ಈಸ್ 2000 ಜೌಲ್. ಗೊತ್ತಾಯ್ತೇನ್ರಪ್ಪ? ಸರ್ ಗೊತ್ತಾಯ್ತು ಸರ್. ನೆಕ್ಸ್ಟ್ ಇದೆ. ನೆಕ್ಸ್ಟ್ ಏನು? ವರ್ಕ್ ಡನ್ ಬೈ ದ ಸೈಕಲ್ ಆನ್ ದ ರೋಡ್ ಕ್ವಶನ್ ಮಾರ್ಕ್. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ನಾವೇನು ಹೇಳ್ತೀವಿ? ಸೈಕಲ್ ತುಳಿಬೇಕಾದ್ರೆ ಅಥವಾ ನಡಿಬೇಕಾದ್ರೆ ನಾವು ಎಷ್ಟು ಜೋರಾಗಿ ನೆಲನ ತಳ್ತೀವೋ, ನೆಲ ನಮ್ಮನ್ನು ಅಷ್ಟೇ ಜೋರಾಗಿ ತಳ್ಳುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಆದರೆ ಅಲ್ಲಿ ಆಕ್ಷನ್ ರಿಯಾಕ್ಷನ್. ಇಲ್ಲೂ ಕೂಡ ಅಷ್ಟೇ. ನಾನು ರೋಡನ್ನು ಪ್ರೆಸ್ ಮಾಡಿದಾಗ ರೋಡು ನನ್ನನ್ನು ಪ್ರೆಸ್ ಮಾಡ್ತು, ನನ್ನನ್ನು ಪುಷ್ ಮಾಡಿದ್ರಿಂದ ನಾನು ಮುಂದಕ್ಕೆ ಹೋದೆ. ನಾನು ಅಂದರೆ ಸೈಕಲ್, ಇಲ್ಲಿ ನಾನು ಅಂದರೆ ಸೈಕಲ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಯಿತು, ಬೈಸಿಕಲ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ನಾನನ್ನು ರೋಡನ್ನು ತಳ್ಳಿದ್ದಕ್ಕೆ ಅಂದರೆ ನೆಲನ ತಳ್ಳಿದ್ದಕ್ಕೆ ನೆಲ ಏನಾದರೂ ಹಿಂದಕ್ಕೆ ಹೋಯ್ತಾ? ಇಲ್ಲ, ಹೋಗಲಿಲ್ಲ. ಅಂದರೆ ಬಿಕಾಸ್ ಆಫ್ ಮೈ ಫೋರ್ಸ್ ಆನ್ ದ ರೋಡ್ is not pushed away, so there is no displacement on the road. When there is no displacement on the road when there is no displacement of the road, there is no question of work done. Therefore work done is 0. ಯಾವಾಗ? ಸೈಕಲ್ ಆನ್ ದ ರೋಡ್. ಅಂದರೆ ಇಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ವರ್ಕ್ ಕೇಸಲ್ಲಿ, ಎನರ್ಜಿ ಕೇಸಲ್ಲಿ ಅಪ್ಲೈ ಆಗಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ಏನಿದು ನ್ಯೂಟನ್ಸ್ ಥರ್ಡ್ ಲಾ ಅಪ್ಲೈ ಆಗೋದು? ಓನ್ಲಿ ಫಾರ್ ಫೋರ್ಸ್ ಅಷ್ಟೇ. ಆಕ್ಷನ್ ರಿಯಾಕ್ಷನ್ ಅನ್ನೋದು ಫೋರ್ಸ್. ಇಲ್ಲಿ ವರ್ಕ್ ಡನ್, ವರ್ಕ್ ಈಸ್ ಡನ್ ಬೈ ದ ರೋಡ್ ಆನ್ ದ ಸೈಕಲ್, ಬಟ್ ವರ್ಕ್ ಈಸ್ ನಾಟ್ ಡನ್ ಬೈ ದ ಸೈಕಲ್ ಆನ್ ದ ರೋಡ್. ಗೊತ್ತಾಯ್ತಲ್ವಾ? ಸೊ ನೋಡಕ್ ಬಹಳ ಸಿಂಪಲ್, ಬಟ್ ಒಳ್ಳೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ ಇಲ್ಲಿ.
ಎ ಬಾಡಿ ಆಫ್ ಮಾಸ್ 5 kg ಇನಿಷಿಯಲಿ ಅಟ್ ರೆಸ್ಟ್ ಈಸ್ ಸಬ್ಜೆಕ್ಟೆಡ್ ಟು ಅ ಫೋರ್ಸ್ ಆಫ್ 20 ನ್ಯೂಟನ್. ಇನಿಷಿಯಲಿ ಅಟ್ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ಇನಿಷಿಯಲಿ ಅಟ್ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಅಂತ ತಗೋಬೇಕು. ಓಕೆ ಸರ್, ಯು ಈಕ್ವಲ್ 0. ಎಷ್ಟು ಫೋರ್ಸ್ ಅನ್ನು ಅಪ್ಲೈ ಮಾಡಿದಿರಾ? 20 ನ್ಯೂಟನ್. ಸೊ ಯು ಈಕ್ವಲ್ಸ್ 0, ಎಫ್ ಇಸ್ ಈಕ್ವಲ್ ಟು 20 ನ್ಯೂಟನ್. ಏನು ಕೇಳಿದ್ದಾರೆ? ಮಾಸ್ ಕೊಟ್ಟಿದ್ದಾರೆ. ಸಾರಿ, ಮಾಸ್ ಈಸ್ ಆಲ್ಸೋ ಗಿವನ್ 5 kg. ಸೊ ಏನು ಕೇಳ್ತಾ ಇದ್ದಾರೆ? ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಆಫ್ಟರ್ 10 ಸೆಕೆಂಡ್. ಸೊ ಟಿ ಅನ್ನ ಕೊಟ್ಟಿದ್ದಾರೆ 10 ಸೆಕೆಂಡ್ ಅಂತ. ಯು ನೀಡ್ ಟು ಫೈಂಡ್ ಔಟ್ ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆಫ್ಟರ್ 10 ಸೆಕೆಂಡ್. ನೋಡಿ, ಈ ವರ್ಕ್ ಡನ್ ಪ್ರಾಬ್ಲಮ್ಸ್ ಇದಾವಲ್ಲ, ಈ ವರ್ಕ್ ಡನ್ ಪ್ರಾಬ್ಲಮ್ಸ್ಗೂ ಈಕ್ವೇಷನ್ಸ್ ಆಫ್ ಮೋಷನ್ಗೂ ಒಂಥರ ಕನೆಕ್ಷನ್ ಇದೆ. ಅಲ್ಲಿ ಎಷ್ಟೋ ಈಕ್ವೇಷನ್ಸ್ ಅನ್ನು ನಾವು ಇಲ್ಲಿ ಉಪಯೋಗಿಸ್ಕೊಂಡೇ ಮುಂದಕ್ಕೆ ಹೋಗೋದು. ಎಷ್ಟೋ ಅಲ್ಲ, ಆಲ್ಮೋಸ್ಟ್ ಎಲ್ಲ ಈಕ್ವೇಷನ್ಸ್ ಅನ್ನು ಉಪಯೋಗಿಸ್ಕೊಳ್ತೀವಿ. ನೋಡ್ರಪ್ಪ, ಇಲ್ಲಿ ಮತ್ತೆ ಬರೋಣ. ಕೈನೆಟಿಕ್ ಎನರ್ಜಿ ಅಂದ್ರೆ ಏನು? ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ, ಇಟ್ ಈಸ್ ವರ್ಕ್ ಡನ್. ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ಫೈನಲ್ ಕೈನೆಟಿಕ್ ಎನರ್ಜಿ ಎರಡರ ಡಿಫರೆನ್ಸೇ ವರ್ಕ್ ಡನ್. ಇದನ್ನೇ ನಾನು ವರ್ಕ್ ಎನರ್ಜಿ ಥಿಯರಮ್ ಅಂತ ಕರೀತಾ ಇರೋದು. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇಲ್ಲ. ಯಾಕಿಲ್ಲ? ಬಿಕಾಸ್ ಇನಿಷಿಯಲ್ ವೆಲಾಸಿಟಿ ಈಸ್ 0. ಫೈನಲ್ ಕೈನೆಟಿಕ್ ಎನರ್ಜಿ ಇದೆ. ಫೈನಲ್ ಕೈನೆಟಿಕ್ ಎನರ್ಜಿ ಬೇಕು ಅಂದ್ರೆ ನಿಮಗೆ ವೆಲಾಸಿಟಿ ಬೇಕು ಅಲ್ವಾ, ಅಥವಾ ವರ್ಕ್ ಡನ್ ಬೇಕು. ವರ್ಕ್ ಡನ್ ಬೇಕು ಅಂತಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇದೆ, ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಅವಾಗಲೇ ಆ ಪ್ರಾಬ್ಲಮ್ ಅಲ್ಲಿ ಹೇಳಿದಂಗೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಕಂಡುಹಿಡಿಬೇಕು. ಡಿಸ್ಪ್ಲೇಸ್ಮೆಂಟ್ ಅನ್ನ ಕಂಡುಹಿಡಿಬೇಕು ಅಂದ್ರೆ ನಿಮಗೆ ಆಕ್ಸಿಲರೇಷನ್ ಬೇಕು. ಸೊ ಹಾಗಾಗಿ ಆಕ್ಸಿಲರೇಷನ್ ನಿಂದ ಶುರು ಮಾಡ್ಕೊಳ್ಳೋಣ. ಸರ್, ಆಕ್ಸಿಲರೇಷನ್ ಕಂಡುಹಿಡಿಯೋದು ಹೆಂಗೆ ಸರ್? ಇಲ್ಲೇ ಇದೆ ನೋಡಿ ಫಾರ್ಮುಲಾ. ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಂ. ಇಲ್ಲಿ ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಂ. ಫ್ರಿಕ್ಷನ್ ಬಗ್ಗೆ ಏನು ಮಾತಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಇದ್ಬಿಡೋಣ, ಅವನ್ನೆಲ್ಲ ತಗೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂದ್ರೆ ಫ್ರಿಕ್ಷನ್ ಇಲ್ಲ ಅಂತ ಅರ್ಥ. ದಟ್ ಈಸ್ ಎಫ್ 20 divided by 5. Yes, what is the acceleration? 4 meter per second square is the acceleration. ಅರ್ಥ ಆಯ್ತಾ? ಆಕ್ಸಿಲರೇಷನ್ ಬಂತು ಅಲ್ವಾ? ಆಕ್ಸಿಲರೇಷನ್ ಬಂದ್ಮೇಲೆ ನೆಕ್ಸ್ಟ್ ಏನು ಬೇಕು ನಮಗೆ? ಎಸ್ ಬೇಕು, ಡಿಸ್ಪ್ಲೇಸ್ಮೆಂಟ್ ಬೇಕು. ಸರ್, ನಾನು ವೆಲಾಸಿಟಿ ಕಂಡುಹಿಡಿಬೋದಾ? ಕಂಡುಹಿಡಿದ್ಬಿಟ್ಟು ಆಮೇಲೆ ಹಾಫ್ mv² ಮಾಡ್ಬೋದಾ? ಅಯ್ಯೋ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಿಂಗೇ ಮಾಡಬೇಕು ಅಂತೇನಿಲ್ಲ. ಇದನ್ನೇ ನಾನು ಕ್ರಿಯೇಟಿವಿಟಿ ಅಂತ ಕರೆಯೋದು. ನೋಡ್ರಿ, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಒಂದೇ ಮೆಥಡ್ ಅಂತಲ್ಲ, ಹಿಂಗೇ ಹೋಗ್ಬೇಕು ಅಂತ ಏನಿಲ್ಲ. ಕ್ಲಿಯರ್ ಕಟ್ ಇದೇ ದಾರಿನಲ್ಲೇ ಹೋಗ್ಬೇಕಂತೇನಿಲ್ಲ. ನೀನು ಬೇರೆ ಬೇರೆ, ಬಟ್ ಆ ದಾರಿಗಳು ಕೂಡ ಕರೆಕ್ಟ್ ಆಗಿರಬೇಕು. ಈಗ ನೋಡಿ, ಇಲ್ಲಿ ನೀನು ಹಾಫ್ mv² ಯೂಸ್ ಮಾಡ್ಕೋತೀನಿ ಅನ್ನೋ ಒಂದು ಥಾಟ್ ಬಂತಲ್ಲ, ದಟ್ ಇಸ್ ಎ ವೆರಿ ಗುಡ್ ಥಾಟ್ ಆಕ್ಚುಲಿ. ವಿ ಕಂಡುಹಿಡಿಬೇಕು ಅಂದ್ರೆ ನಾನು ಏನು ಮಾಡಬೇಕು? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಬೇಕಾದ್ರೆ ನೀವು ಇದನ್ನು ಪಾಸ್ ಮಾಡಿ, ಆ ಮೆಥಡಲ್ಲೂ ಮಾಡಿ, ನಿಮ್ಮ ಆನ್ಸರನ್ನು ನಾನು ಮಾಡೋದಕ್ಕೆ ಕಂಪೇರ್ ಮಾಡಿ. ಡೆಫಿನೆಟ್ ಆಗಿ ಸೇಮ್ ಇರುತ್ತೆ. ನಾನು ಮಿಸ್ಟೇಕ್ ಮಾಡ್ಬೋದು, ನೀವು ಮಿಸ್ಟೇಕ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ ಆಗಲಿ ಫಿಸಿಕ್ಸ್ ಆಗಲಿ ಯಾವತ್ತೂ ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಕಮ್ ಬ್ಯಾಕ್. ನಾನು ಇವಾಗ ಸದ್ಯಕ್ಕೆ ಎಸ್ ಅನ್ನು ಕಂಡುಹಿಡಿತೀನಿ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಯು ಟಿ ಅಂದರೆ ಇನಿಷಿಯಲ್ ವೆಲಾಸಿಟಿ 0, ಓನ್ಲಿ ಹಾಫ್ ಎ ಟಿ ಸ್ಕ್ವೇರ್ ಅಷ್ಟೇ ಬರೀತೀನಿ. ದಟ್ ಈಸ್ ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ 4 ಇದೆ, ಟಿ ಸ್ಕ್ವೇರ್ ಟೈಮ್ ಎಷ್ಟಪ್ಪ ಕೊಟ್ಟಿದ್ದಾರೆ? 10 ಸ್ಕ್ವೇರ್. ಅಲ್ಲಿಗೆ ಎಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 2 2s, ಇದು 100 ಇಂಟು 200 ಮೀಟರ್ ಆಯಿತು. ಎಸ್ ಬಂದ್ಬಿಟ್ಟು 200 ಮೀಟರ್ ಆಯಿತು, ಹೌದಲ್ವಾ? ಸೊ ಎಸ್ ಗೊತ್ತಾಯಿತು. ನೌ ವಾಟ್ ಐ ವಾಂಟ್ ವರ್ಕ್ ಡನ್. ಇಟ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಎಫ್ ಇಂಟು ಎಸ್ ಅಥವಾ ಎಫ್ ಇಂಟು ಡಿ. ಥೀಟಾ ಕೊಟ್ಟಿಲ್ಲದೆ ಹೋದರೆ ತಲೆ ಕೆಡಿಸ್ಕೋಬೇಡಿ. ಥೀಟಾ ಹೇಳಿಲ್ಲ ಅಂದರೆ ಯು ಸಿಂಪ್ಲಿ ಟೇಕ್ ಇಟ್ ಆಸ್ 0. ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳಿದ್ದಾರೆ ಅಂದರೆ ಟೇಕ್ ಥೀಟಾ ಆಸ್ 180 ಡಿಗ್ರಿ ಅಷ್ಟೇನೆ. ಬರ್ರಪ್ಪ, ಇಲ್ಲಿಗೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಈಸ್ 20, ಎಸ್ ಈಸ್ 200, ಡಬ್ಲ್ಯೂ ಈಸ್ ಈಕ್ವಲ್ ಟು 4000 ಜೌಲ್. ಗೊತ್ತಾಯ್ತಾ? 4000 ಜೌಲ್. ಅಗೇನ್ ಯೂಸ್ ದಿಸ್ ಫಾರ್ಮುಲಾ. ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಡನ್. ಇನಿಷಿಯಲ್ ಆಲ್ರೆಡಿ 0 ಅಂತ ಡಿಸೈಡ್ ಆಗಿದೆ. ಅಲ್ಲಿಗೆ ಕೆ ಎಫ್ ಇಸ್ ಈಕ್ವಲ್ ಟು ಡಬ್ಲ್ಯೂ, ದಟ್ ಈಸ್ 4000 ಜೌಲ್. ಗೊತ್ತಾಯ್ತಾ? 4000 ಜೌಲ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್? ಓಕೆ, ಈ ಪ್ರಾಬ್ಲಮ್ ಗೊತ್ತಾಯಿತು. ಸೊ ಈ ಪ್ರಾಬ್ಲಮಲ್ಲಿ ನಾವೇನು ಮಾಡಿದ್ವಿ? ವರ್ಕ್ ಎನರ್ಜಿ ಥಿಯರಮನ್ನು ಉಪಯೋಗಿಸ್ಕೊಂಡು ಕೈನೆಟಿಕ್ ಎನರ್ಜಿಯನ್ನು ಕಂಡುಹಿಡಿದಿದ್ದೀವಿ. ಈಗ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇದೆ ನೋಡಿ. ಇನ್ನೊಂದು ಪ್ರಾಬ್ಲಮ್ ಏನು ಹೇಳುತ್ತೆ? ಎ ಬುಲೆಟ್
ವೇಯಿಂಗ್ 10 ಗ್ರಾಮ್ ಅಂದರೆ ಬುಲೆಟ್ಟಿನ ಮಾಸ್ ಅನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಕ್ಲಮ್ಸಿ ಆಗ್ತಾ ಇದೆ ಅನ್ಸುತ್ತೆ. ಐ ವಿಲ್ ಮೇಕ್ ಸಮ್ ಪಾರ್ಟಿಷನ್ಸ್ ಹಿಯರ್. ಇಲ್ಲಿ ನೋಡೋಣ, ಬುಲೆಟ್ಟಿನ ಮಾಸ್ ಅನ್ನ ಕೊಟ್ಟಿದ್ದಾರೆ ಎಷ್ಟು? 10 ಗ್ರಾಮ್ ಅಂದರೆ 10 × 10⁻³ ಆಯ್ತಾ. fired with velocity 800, initial velocity 800 meter per second, passes through a mud wall, ಒಂದು ಮಣ್ಣಿನ ಗೋಡೆ ಇದೆ, ಅದ್ರ ಮೂಲಕ ತೂರ್ಕೊಂಡು ಹೋಗುತ್ತೆ. ಆ ಮಣ್ಣಿನ ಗೋಡೆ ಎಷ್ಟು ದಪ್ಪ ಇದೆ ಅಂದರೆ ನೋಡಿ, ಇದು ಮಣ್ಣಿನ ಗೋಡೆ ಅಂತ ಇಟ್ಕೊಳ್ಳೋಣ. ಈ ಮಣ್ಣಿನ ಗೋಡೆ ಮೂಲಕ ಬುಲೆಟ್ಟು ತೂರ್ಕೊಂಡು ಹೋಗುತ್ತೆ. ಈ ಮಣ್ಣಿನ ಗೋಡೆ 1 ಮೀಟರ್ ಥಿಕ್ನೆಸ್ ಇದೆ, ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬುಲೆಟ್ ಈಸ್ 1 ಮೀಟರ್ ಅಂತ ಅರ್ಥ. 1 ಮೀಟರ್ ಅಂತ ಅರ್ಥ, ಗೊತ್ತಾಯ್ತಾ? ಸೊ 1 ಮೀಟರ್ ಆಯಿತು. ಸರಿ, ನೆಕ್ಸ್ಟ್ ಏನು ಹೇಳಿದ್ದಾರೆ? ಹೊರಗಡೆ ಬಂದಾಗ ಇಟ್ಸ್ ವೆಲಾಸಿಟಿ ಡಿಕ್ರೀಸಸ್ ಟು 100, ಅಂದರೆ v is equal to 100 ಆಯಿತು. ಫೈನಲ್ ವೆಲಾಸಿಟಿ 100 ಆಯಿತು. ಫೈಂಡ್ ದ ಆವರೇಜ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ವಾಲ್. ಸೊ ವಾಲ್ ಎಷ್ಟು ಅಪೋಸಿಷನ್ ಅನ್ನು ಕೊಡುತ್ತೆ ಅಂದರೆ ಫೋರ್ಸ್ ಅನ್ನು ಕಂಡುಹಿಡಿಬೇಕು. ಇಲ್ಲಿ ಫೋರ್ಸ್ ಅನ್ನ ಕಂಡುಹಿಡಿಬೇಕು. ಫೋರ್ಸ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಒನ್ಸ್ ಅಗೈನ್ ಯು ವಿಲ್ ಹ್ಯಾವ್ ಟು ಯೂಸ್ ದಿ ಫಾರ್ಮುಲಾ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಈಸ್ ಈಕ್ವಲ್ ಟು ಫೈನಲ್ ಕೈನೆಟಿಕ್ ಎನರ್ಜಿ KF ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ KI. ಅರ್ಥ ಆಯ್ತು? ಎಲ್ಲ ವರ್ಕ್ ಎನರ್ಜಿ ಥಿಯರಮ್ನ ಮೇಲೇನೆ. W ಈಸ್ ಈಕ್ವಲ್ ಟು KF ಮೀನ್ಸ್ ಹಾಫ್ m v² ಮೈನಸ್ u². ಇಲ್ಲಿ ನಾನು ಏನು ಮಾಡಿದೆ? ಹಾಫ್ mv² ಮೈನಸ್ ಹಾಫ್ mu² ಬರಿಬೇಕಿತ್ತು. ಹಾಫ್ m ಕಾಮನ್ ತಗೊಂಡು v² ಮೈನಸ್ u² ಅಂತ ಬರ್ದಿದ್ದೀನಿ. ಅಲ್ಲಿಗೆ W ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಹಾಫ್ ಇಂಟು m ಇಂಟು v² ಮೈನಸ್ u². ಅರ್ಥ ಆಯ್ತಾ? ವರ್ಕ್ ಡನ್ಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಎಫ್ ಅಷ್ಟೇ ಬೇಕು ನನಗೆ. ಸೊ ಅಲ್ಲಿಗೆ m ಇಂಟು v² ಮೈನಸ್ u² ಡಿವೈಡೆಡ್ ಬೈ 2s. ಸರಿನಾ? 2s. ಸರಿ ಸರ್. ಸೊ ಇವಾಗ ಏನೇನು ಕೊಟ್ಟಿದ್ದಾರೆ? ಎಸ್ ಕೊಟ್ಟಿದ್ದಾರೆ, ವಿ ಯು ಎಮ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ. m ಅಂದರೆ 10 ಇಂಟು 10⁻³ ವಿ ಅಂದರೆ 100², 100², ವಿ ಅಂದರೆ 100² ಮೈನಸ್ 800² ಡಿವೈಡೆಡ್ ಬೈ 2 ಇಂಟು ಎಸ್ ಅಂದರೆ 1 ಮೀಟರ್, ವಾಲ್ ಥಿಕ್ನೆಸ್ಸು 1 ಮೀಟರ್. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಈಗ ನೀವೇನು ಮಾಡಬೇಕು? ಇದನ್ನು ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟರ್ ತಗೊಂಡು ಮಾಡಿ. ಇವಾಗ ಗೊತ್ತಾಗುತ್ತೆ ನಿಮಗೆ. ಮಾಡಿದರೆ ಯು ವಿಲ್ ಗೆಟ್ ದಿ ಆನ್ಸರ್ ಆಸ್ 3150 with negative sign. 3150 ಸಾರಿ ನ್ಯೂಟನ್. 3150 ನ್ಯೂಟನ್ ಯಾಕೆಂದರೆ ಫೋರ್ಸ್ ಅದು. ಆಯ್ತಪ್ಪ. ಇವಾಗ ಇಲ್ಲಿ ನೆಗೆಟಿವ್ ಸೈನ್ ಬಂದಿದೆ. ನೆಗೆಟಿವ್ ಸೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವಾಲ್ ಈಸ್ ಅಪೋಸಿಂಗ್ ದ ಮೋಷನ್ ಆಫ್ ದ ಬುಲೆಟ್. ಸೊ ಬುಲೆಟ್ ಅನ್ನ ನೀವು ಗೋಡೆಗೆ ಅಥವಾ ವುಡನ್ ಪೀಸ್ಗೆ ಅಥವಾ ಮೆಟಲ್ ಪ್ಲೇಟ್ಗೆ ಅಥವಾ ಮನುಷ್ಯನ ಬಾಡಿಗೆ ಹೊಡೆದ್ರೆ ಅದು ತೂರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಅಪೋಸಿಷನ್ ಇರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟಿವ್ ಫೋರ್ಸ್ ಅನ್ನು ನಾವು ನೆಗೆಟಿವ್ ಸೈನ್ ಇಂದ ಮೆನ್ಷನ್ ಮಾಡಿದೀವಿ. ಅರ್ಥ ಆಯ್ತಾ? ಓಕೆ, ದಟ್ಸ್ ಆಲ್ ಅಬೌಟ್ ಸಮ್ ಪ್ರಾಬ್ಲಮ್ಸ್. ಐ ವಿಲ್ ಕಮ್ ವಿತ್ ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆಯ್ತಾ? ಸೊ ಇನ್ನು ಉಳಿದಿದ್ದ ಪ್ರಾಬ್ಲಮ್ಸ್ ಅನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನು ನಾನು ವರ್ಕ್ ಎನರ್ಜಿ ಥಿಯರಮ್ನ ಮೇಲೆ ಮಾಡಿರೋದ್ರಿಂದ ನೀವು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ವರ್ಕ್ ಎನರ್ಜಿ ಥಿಯರಮ್ ಇಂದ ಹುಡುಕಿ ಸಾಲ್ವ್ ಮಾಡಿ, ಜೊತೆಗೆ CET ಪ್ರಾಬ್ಲಮ್ಸ್ ಅನ್ನು ಮಾಡಿ. ಈ ಪ್ರಾಕ್ಟೀಸ್ ಅನ್ನ ಬೆಳೆಸ್ಕೊಳ್ಳಿ. ಯಾವುದೇ ಒಂದು ಚಾಪ್ಟರ್ ಆದಮೇಲೆ ಇಮ್ಮಿಡಿಯೇಟ್ ಆಗಿ CET ಸಂಬಂಧಪಟ್ಟಿದ್ದನ್ನು ಓದಿ. ಎವ್ರಿ ಡೇ ಒಂದು ಹಾಫ್ ಆನ್ ಅವರ್ ಆದರೂ CETಗೆ ಖರ್ಚು ಮಾಡಿ ಟೈಮನ್ನು. ಆಯ್ತಾ? ಸೊ ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ವೆರಿ ಬ್ಯೂಟಿಫುಲ್ ರಿಸಲ್ಟ್ ಇನ್ ಫ್ಯೂಚರ್. ಓಕೆ, ಇಷ್ಟು ಹೇಳಿ ಈ ವಿಡಿಯೋನ ನಿಲ್ಲಿಸ್ತೀನಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.